ದಿನದಿಂದ ದಿನಕ್ಕೆ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಇದರಿಂದ ಜಾಗತಿಕ ತಾಪಮಾನವೂ ಕೂಡ ಏರಿಕೆಯಾಗ್ತಿದೆ. ಇದರಿಂದ ಉಂಟಾಗ್ತಿರುವಂತಹ ದುಷ್ಪರಿಣಾಮಗಳು ಹಲವು. ಇದನ್ನ ತಡೆಗಟ್ಟೋಕೆ ಪ್ರತಿಯೊಬ್ಬರು ಕೂಡ ಶ್ರಮಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಗೆಳೆಯರ ಗುಂಪೊಂದು ಮಹತ್ವದ ಕಾಣಿಕೆಯನ್ನ ನೀಡಿದೆ. ಅದು ಸಸ್ಯ ಗಣಪತಿ ಕಿಟ್. ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ. ಗಣೇಶ, ವಿನಾಯಕ, ವಿಘ್ನ ನಿವಾರಕ ಹೀಗೆಲ್ಲ ಕರೆಸಿಕೊಳ್ಳುವ ಗಣಪನನ್ನ ಕಂಡ್ರೆ ಎಲ್ಲರಿಗೂ ಪ್ರೀತಿ ಮತ್ತು ಭಕ್ತಿ. ಮಕ್ಕಳಿಗಂತೂ ಅಚ್ಚುಮೆಚ್ಚು. ಗಣೇಶ ಚತುರ್ಥಿಯಂದು ಬಹುತೇಕ ಮನೆಗಳಲ್ಲಿ ಈತನನ್ನ ಕೂರಿಸಿ ಪೂಜಿಸ್ತಾರೆ. ನಂತರ ಬಾವಿ, ಕೆರೆಕುಂಟೆ, ಸಮುದ್ರದಲ್ಲಿ ವಿಸರ್ಜಿಸ್ತಾರೆ. ಇದು ಸಂಪ್ರದಾಯ. ಗಣಪನ ಮೂರ್ತಿಯನ್ನ ಜೇಡಿಮಣ್ಣು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಿಸ್ತಾರೆ. ಮೂರ್ತಿ ಆಕರ್ಷಕವಾಗಿ ಕಾಣ್ಲಿ ಅಂತ ವಿವಿಧ ವರ್ಣಗಳನ್ನ ಬಳಸಿರ್ತಾರೆ. ನೋಡಲೇನೋ ಇದು ಅಂದ ಚಂದವಾಗಿ ಕಾಣುತ್ತೆ. ಆದ್ರೆ ಬಳಸಿದ ಬಣ್ಣಗಳು ರಾಸಾಯನಿಕಗಳಿಂದ ಕೂಡಿರೋದ್ರಿಂದ ಜಲಮೂಲಗಳು ಕಲುಷಿತವಾಗ್ತವೆ. ನೀರಿನಲ್ಲಿ ವಾಸಿಸುವ ಜೀವಿಗಳಿಗೂ ಮತ್ತು ಆ ನೀರು ಕುಡಿಯುವ ಮನುಷ್ಯರಿಗೂ ಇದು ಅಪಾಯಕಾರಿಯಾಗಿ ಪರಿಣಮಿಸುತ್ತೆ. ಆದ್ರಿಂದ ಮಣ್ಣಿನಿಂದ ಮಾಡಿದ ಬಣ್ಣರಹಿತ ಗಣಪನ ಮೂರ್ತಿಗಳನ್ನೇ ಬಳಸುವಂತೆ ಪರಿಸರ ಪ್ರೇಮಿಗಳು ಹೇಳ್ತಾರೆ. ಸರ್ಕಾರ ಕೂಡ ಇದನ್ನೇ ತಿಳಿಸುತ್ತೆ. ಬೆಂಗಳೂರಿನ ಸುಧಾಕರ್, ಭರತ್, ಪುನೀತ್ ಮತ್ತು ವಿವೇಕ್ ಬಾಲ್ಯದ ಗೆಳೆಯರು. ಇವರ ಸಮಾನ ಆಸಕ್ತಿ ಅಂದ್ರೆ ಪರಿಸರ ಪ್ರೇಮ. ಬೇರೆ ಬೇರೆ ಕಾಲೇಜುಗಳಲ್ಲಿ ಓದ್ತಾ ಇದ್ರು ಪರಿಸರ ಕಾರಣಗಳಿಗಾಗಿ ಒಟ್ಟಾಗಿ ಕೆಲಸ ಮಾಡುವ ಸ್ವಭಾವ. ಪರಿಸರ ದಿನಾಚರಣೆಯಲ್ಲಿ ತಪ್ಪದೇ ಭಾಗವಹಿಸ್ತಾರೆ. ಈ ದಿನದಲ್ಲಿ ಭಾಗವಹಿಸಿದ ಹೆಚ್ಚಿನವರು ಮರುದಿನವೇ ಪರಿಸರ ಕಾಳಜಿಯನ್ನ ಮರಿತಾರೆ. ಹೀಗೆ ಮಾಡಿದ್ರೆ ಪ್ರಯೋಜನವೇನು ಅಂತ ಮಾತನಾಡಿಕೊಳ್ತಿದ್ರು. ಆಗ ಇವರಿಗೆ ಪರಿಸರ ಸಂರಕ್ಷಿಸುವ ನಿಟ್ಟಿನಲ್ಲಿ ತಮ್ಮದೊಂದು ವಿಶಿಷ್ಟ ಕಾಣಿಕೆ ನೀಡಬೇಕು ಅಂತ ಅನ್ನಿಸ್ತು. ಗಣೇಶ ಹಬ್ಬದ ಸಂದರ್ಭದಲ್ಲಿ ವಿಷಕಾರಿ ಬಣ್ಣ ಬಳಿದ ಮೂರ್ತಿಗಳನ್ನೇ ಹೆಚ್ಚಿನವರು ಕೂರಿಸ್ತಾರೆ. ಇವರಿಗೆ ಕಡಿಮೆ ವೆಚ್ಚದಲ್ಲಿ ಪರಿಸರ ಸ್ನೇಹಿ ಮೂರ್ತಿ ದೊರೆತ್ರೆ ಅದನ್ನೇ ಪೂಜಿಸಬಹುದು. ಈ ನಂತರ ಮೂರ್ತಿಯ ವಿಸರ್ಜನೆಯೂ ಕೂಡ ಸಮಸ್ಯೆಯೇ. ಆದ್ರಿಂದ ಮನೆಯಲ್ಲಿಯೇ ವಿಸರ್ಜಿಸಿ ಮತ್ತೆ ಅದನ್ನ ಮಾಡೋದಕ್ಕೆ ಬಳಸಿದ ಪರಿಕರವನ್ನ ಮರುಬಳಕೆ ಮಾಡುವಂತ ಗಣಪನ ವಿಗ್ರಹ ರೂಪಿಸೋದಕ್ಕೆ ನಿರ್ಧರಿಸಿದ್ರು. ಅದಕ್ಕಾಗಿ ಪ್ರಯತ್ನಿಸತೊಡಗಿದ್ರು. 7-8 ತಿಂಗಳ ಪ್ರಯತ್ನದ ನಂತರ ಅಂಥ ಮೂರ್ತಿ ತಯಾರಾಯಿತು. ಇದಕ್ಕೆ ಅವರಿಟ್ಟ ಹೆಸರು ಸಸ್ಯ ಗಣಪತಿ. ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರುವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಗುರುದೈತ್ಯ ಕಲಕ್ಷೇತ್ರೇ ಗುರುಧರ್ಮ ಸದಾರಾಧ್ಯಾಯ. ಈ ಗೆಳೆಯರ ಗುಂಪು ರೂಪಿಸುವ ಸಸ್ಯ ಗಣಪತಿಯೇ ವಿಶಿಷ್ಟ. ಇದನ್ನ ಮಣ್ಣಿನಿಂದ ರೂಪಿಸಲಾಗುತ್ತೆ. ಪೂಜೆ ನಂತರ ಇದನ್ನ ಇವರೇ ನೀಡಿದ ಕುಂಡದಲ್ಲಿಯೇ ವಿಸರ್ಜನೆ ಮಾಡಬಹುದು. ನಂತರ ಇದಕ್ಕೆ ಇವರೇ ಕಿಟ್ ಜೊತೆ ನೀಡಿರುವಂತಹ ನಾರಿನ ಗಟ್ಟಿಯನ್ನ ಸೇರಿಸಬೇಕು. ಮರುದಿನ ಇದು ಗಟ್ಟಿಯಾಗುತ್ತೆ. ಕೆಲವೇ ದಿನಗಳಲ್ಲಿ ಕುಂಡದಿಂದ ಸಸ್ಯಗಳು ಮೊಳಕೆಯೊಡಿತಾವೆ. ಗಣಪನ ಮೂರ್ತಿಯನ್ನ ರೂಪಿಸುವಾಗಲೇ ಅದರಲ್ಲಿ ಉಪಯುಕ್ತ ಸಸ್ಯಗಳ ಬಿತ್ತನೆ ಬೀಜಗಳನ್ನ ಸೇರಿಸಿರಲಾಗುತ್ತೆ. ವಿಸರ್ಜನೆ ಬಳಿಕ ಇವುಗಳು ಮೊಳಕೆಯೊಡಿತಾವೆ. ಇದಕ್ಕೆ ಅಗತ್ಯವಾದ ಪೋಷಕಾಂಶ ಕೂಡ ಅದರಲ್ಲಿ ಇರುತ್ತೆ. ಸಸ್ಯ ಗಣಪತಿ ಕಿಟ್ ದುಬಾರಿ ಏನಲ್ಲ. ಇದನ್ನ ಖರೀದಿಸಿ ಬಳಸೋದ್ರಿಂದ ವಿಘ್ನ ನಿವಾರಕನ ಪೂಜೆಯನ್ನ ಮಾಡಬಹುದು. ಜಲಮೂಲಗಳಿಗೆ ಮತ್ತೆ ಮನುಷ್ಯರು ಸೇರಿದಂತೆ ಇತರ ಜೀವಿಗಳಿಗೆ ಮಾಲಿನ್ಯದಿಂದ ಉಂಟಾಗುವ ಅಪಾಯಗಳನ್ನ ನಿವಾರಿಸಬಹುದು. ಕುಮಾರ ರೈತ, ಪಾಸಿಟಿವ್ ನ್ಯೂಸ್ ಬ್ಯೂರೋ, ಸುದ್ದಿ ಟಿವಿ, ಬೆಂಗಳೂರು.